ಶಿವಾಯ ನಮ. ನಾನು ನಿಮ್ಮ ಸಿದ್ಧಾರ್ಥಯಮ್ಮ ಗುರುವೇಶ್ವರನು. ಎಲ್ಲರೂ ಚೆನ್ನಾಗಿರಬೇಕು. ಈ ವರ್ಷದ ಲೋಕವಾಕ್ಯ ಈ ವರ್ಷ ಹೆಂಗಿದೆ, 2025ರಿಂದ 2026 ಏಪ್ರಿಲ್ವರೆಗೂ ಲೋಕದಲ್ಲಿ ಮಹತ್ವಗಳು ಆಗಲಿ ಏನೆಲ್ಲ ನಡೆಯುತ್ತೆ ಅಂತ ತಾಳಗಿರಿ ವಾಕ್ಯ ನೋಡಿ ಹೇಳ್ತೀವಿ. ಶ್ರೀಮಂಗಲಂ ಮಹಾದೇವ ಪೂಜಾಯ ನಮಸ್ತುತೆ ಸರ್ವದೇವಂ ಮಹಾ ಆರಾಧನ ಪುಷ್ಪಂ ಶ್ರೀ ಶಿವವಾಕ್ಯ ಪ್ರಭದ್ದೇವಾಯ ಪ್ರಪಂಚಾತಿವಾಕ್ಯ ಪಂಚಭೂತಶಕ್ತಿವಾಕ್ಯಾಯ ಸರ್ವೋದಯಂ ಶ್ರೀಮಂಗಲಂ ಭವಂ. ಓಂ ನಮಃ ಶಿವಾಯ. ಆತ್ಮಜ್ಯೋತಿ ಸಿದ್ಧೇಶ್ವರಾಯ ನಮೋ ನಮಃ. ಈ ವರ್ಷ ಮಹಾದೇವ ವಾಕ್ಯ, ಶಿವವಾಕ್ಯ ಈ ಲೋಕ ಪ್ರಪಂಚ ಪಂಚಭೂತ ಶಕ್ತಿಯಿಂದ ಮನುಷ್ಯರಿಗೂ ಮತ್ತು ಅಷ್ಟಜೀವರಾಶಿಗಳಿಗೂ ಮರ ಗಿಡ ಮಹಾದೇವ ಅನುಗ್ರಹದಿಂದ ಹೆಂಗಿದೆ ಅಂತ ನಮಗೆ ಉತ್ತರವಾದ ತಿಳಿಸಬೇಕು. ಶಿವಾಯ ನಮಃ. ಈ ವರ್ಷ ಬಂದು ಮಹಾ ಋಷಿಗಳ ಆಶೀರ್ವಾದ ಬಂದಿದೆ. ಹೋದ ವರ್ಷ ಅಗ್ನಿದೋಷ ಇತ್ತು. ಅಗ್ನಿದೋಷದಲ್ಲಿ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ ಅಂತ ವಾಕ್ಯ ಬಂದಿತ್ತು. ಈ ವರ್ಷ ಜಗತ್ತಿಗೆ ದೋಷ ಆಗಿದೆ. ಈ ದೋಷ ಬಂದು ಪ್ರಪಂಚದಲ್ಲಿ ಪಂಚಭೂತ ಶಕ್ತಿಯಿಂದ ತೊಂದರೆಗಳು ಹೆಚ್ಚಾಗುತ್ತೆ ಅಂತ ವಾಕ್ಯ ಬಂದಿದೆ. ಪುಣ್ಯ ಸ್ಥಳದಲ್ಲಿ ಹೆಚ್ಚು ಭಕ್ತರು ದರ್ಶನವನ್ನು ಮಾಡೋಕ್ಕೆ ಹೋಗ್ತಾರೆ. ಕುಟುಂಬದಲ್ಲಿ ಕಷ್ಟಕಾಲ ಆರಂಭ ಆಗುತ್ತೆ. ಚಿಕ್ಕ ವಯಸ್ಸು ವ್ಯತ್ಯಾಸ ಇಲ್ಲದೆ ಮರಣಗಳು ಹೆಚ್ಚಾಗುತ್ತೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಹಣ ಸಮಸ್ಯೆಗಳು ಹೆಚ್ಚಾಗುತ್ತೆ. ಮಹಾದೇವ ರಾಜ ಪರಂಪರದಲ್ಲಿ ಇರುವವರೆಗೆ ಎಲ್ಲ ತೊಂದರೆಗಳು ಆಗುತ್ತೆ. ದೇಶ ಯುದ್ಧಗಳು ಆಗುತ್ತೆ. ಈ ದೋಷ ಬಂದು ಪ್ರಪಂಚಕ್ಕೂ ಪಂಚಭೂತ ಶಕ್ತಿಗೂ ಅಂಟಿದೆ. ಮಹಾದೇವ ಋಷಿಗಳ ಅನುಗ್ರಹವಾಗಿ ಆತ್ಮವಾಗಿ ಎಲ್ಲರೂ ಈ ಲೋಕಕ್ಕೆ ದರ್ಶನವನ್ನು ಮಾಡೋಕ್ಕೆ ಬರ್ತಾರೆ. ಅದರಿಂದ ಪುಣ್ಯ ಸ್ಥಳದಲ್ಲಿ ಎಲ್ಲ ಭಕ್ತರು, ಶಿವ ಭಕ್ತರಾಗಲಿ ಮಹಾದೇವ ಭಕ್ತರುಗಳು ಎಲ್ಲ ಭಕ್ತರುಗಳು ಪುಣ್ಯ ಸ್ಥಳಕ್ಕೆ ಹೋಗಿ ಆ ಪುಣ್ಯನ ದರ್ಶನವನ್ನು ಮಾಡಿ ಪುಣ್ಯ ಸೇರಿಸ್ಕೋಬೇಕಂತ ಮನಸ್ಸು ನೆಮ್ಮದಿಗೆ ಪುಣ್ಯ ಸ್ಥಳದಲ್ಲಿ ತುಂಬ ಭಕ್ತರು ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ. ಈ ಲೋಕದಲ್ಲಿ ಎಲ್ಲರೂ ತುಂಬ ಗಮನವಾಗಿ ಇರಬೇಕು. ಲೋಕದಲ್ಲಿ ಪಾಲಿಟಿಕ್ಸಲ್ಲಿ ಆಗಲಿ ದೇಶದಲ್ಲಿ ಯುದ್ಧಗಳು ಶುರು ಆಗುತ್ತೆ. ಆಮೇಲೆ ಒಂದೊಂದು ಕಡೆಯೂ ಹಣ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹೆಣ್ಣು ಹುಡುಗಿಗಳು ಕಡಿಮೆ ಆಗ್ತಾರೆ. ಒಬ್ರಿಗೆ 2 ಮದುವೆ ಇಂತಹ ಇದೆಲ್ಲ ಬರುತ್ತೆ. ಈ ವರ್ಷ ತುಂಬ ಗಮನವಾಗಿ ಇರಬೇಕು. ಈ ಲೋಕದಲ್ಲಿ ಅಳಿವು ಕಾಲ ಅಂತ ಹೇಳ್ತೀವಿ. ಈ ಕಾಲ ತುಂಬ ಕಷ್ಟಕಾಲವಾಗಿ ಇದೆ. ಅಗ್ನಿದೋಷದಿಂದ ತುಂಬ ಭಕ್ತರು ಬಂದು ತುಂಬ ಕಷ್ಟಪಟ್ಟಿದ್ರು. ಹಣ ಸಮಸ್ಯೆ, ಕೆಲಸದ ಬಗ್ಗೆ ಆಗಲಿ ಯುದ್ಧಗಳಾಗಲಿ ಒಂದೊಂದು ದೇಶದಲ್ಲಿ ಭೂಕಂಪದಿಂದ ತೊಂದರೆಗಳು ಇದೆಲ್ಲ ಆಗ್ತಾಯಿತ್ತು. ಈಗ ಏಪ್ರಿಲ್ ಸ್ಟಾರ್ಟ್ ಆಯಿತು. 2025ರಿಂದ 2026 ಏಪ್ರಿಲ್ವರೆಗೂ ಅಂತ ಮೊದಲೇ ಸ್ಟಾರ್ಟ್ ಆಗಿದೆ. ಇಂಡೋನೇಷ್ಯಾದಲ್ಲಿ ಮಯನ್ಮಾರಲ್ಲಿ ಎಲ್ಲ ಹೆಚ್ಕೋಕ್ಕೆ ಆರಂಭ ಆಗಿದೆ. ಅದು ಶುರು ಆಗಿದೆ. ಇದೆಲ್ಲ ಆಗಬಾರ್ದು. ನಾವು ಮನುಷ್ಯರು ಇರೋವರೆಗೂ ದೇವರು ನಮ್ಮನ್ನು ಕಾಪಾಡಬೇಕು. ಪುಣ್ಯ ಸ್ಥಳದಲ್ಲೆಲ್ಲ ತುಂಬ ಜನ ಹೋಗಿ ದರ್ಶನವನ್ನು ಮಾಡೋಕ್ಕೆ ಅನುಗ್ರಹ ಬರುತ್ತೆ. ಇನ್ನೊಂದು ಬಂದು ಕುಟುಂಬದಲ್ಲಿ ಚಿಕ್ಕ ವಯಸ್ಸು ವ್ಯತ್ಯಾಸ ಇಲ್ಲದೆ ಆರೋಗ್ಯ ಸಮಸ್ಯೆಯಿಂದ ಮರಣಗಳು ಹೆಚ್ಚಾಗುತ್ತೆ. ಅದರಿಂದ ಆರೋಗ್ಯವಾಗಿ ಇರಬೇಕು. ಎಲ್ಲ ಧ್ಯಾನವನ್ನು ಮಾಡಿ ಆಮೇಲೆ ಮಹಾದೇವ ಆರೋಗ್ಯ ಊಟ ಮಾಡಿ, ಅದು ತುಂಬ ಒಳ್ಳೆಯದು. ಕೆಲಸದ ಬಗ್ಗೆ ಏನು ಚಿಂತನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರಯತ್ನ ಮಾಡಿ ಚಿಕ್ಕ ಕೆಲಸನೂ ನೆಮ್ಮದಿಯಿಂದ ಮಾಡಿ. ಎಲ್ಲರೂ ಚೆನ್ನಾಗಿರಬೇಕು. ಇನ್ನೊಂದು ಬಂದು ಪಾಲಿಟಿಕ್ಸಲ್ಲಿ ತುಂಬ ಯುದ್ಧಗಳು ಸಮಸ್ಯೆಗಳು ಹೆಚ್ಚಾಗುತ್ತೆ. ಇದರಿಂದ ಭಕ್ತರುಗಳಿಗೆ ತೊಂದರೆಗಳು ಆಗುತ್ತೆ.
ನೋಡ್ಕೊಳ್ಳಿ. ಇದಕ್ಕೆ ಪರಿಹಾರ ಬಂದು ಎರಡೇ ಹೇಳಿದ್ದಾರೆ. ದೇವರು ಏನು ಹೇಳಿದ್ದಾರೆ, ಒಂದೊಂದು ಮನೆಯಲ್ಲಿ 2 ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು. ಒಂದು ಲೋಕಕ್ಕೋಸ್ಕರ, ಒಂದು ಕುಟುಂಬಕ್ಕೋಸ್ಕರ. ಮಣ್ಣಿನ ದೀಪ ಎಳ್ಳೆಣ್ಣೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ದಿವಸ ಪಕ್ಷಿಗಳಿಗೆ ಏನು ತೊಂದರೆ ಆಗಬಾರ್ದು. ಇನ್ನೊಂದು ವಾಕ್ಯ ಏನಂದರೆ, ಪಕ್ಷಿಗಳ ಅನುಗ್ರಹದಿಂದ ವಾಕ್ಯ ಪ್ರಪಂಚ ಅತಿನಿತ್ಯ ಭುವಶಾಸ್ತ್ರವೇ ಬೃಹದ್ಯವಾಯ ಮನುಷ್ಯ ಅತಿ ನಿತ್ಯ ಭವ. ಪ್ರಾಣಿಗಳೆಲ್ಲ ಆಚೆ ಬರುತ್ತೆ. ದೊಡ್ಡ ದೊಡ್ಡ ಮಿರುಗಗಳು, ಸಿಂಹ, ಆನೆ ಇದೆಲ್ಲ ಬಂದು ಆಚೆ ಬರುತ್ತೆ. ದೊಡ್ಡ ದೊಡ್ಡ ಮಿರುಗಗಳು ಬಂದು ಆಚೆ ಬರುತ್ತೆ ಅಂತ ವಾಕ್ಯ ಬಂದಿದೆ. ಅಲ್ಲಿ ಏನು ಅವ್ರಿಗೆ ಊಟ ಏನು ಇಲ್ಲದೆ ಇರುವಾಗ ಅದು ಹುಡ್ಕೊಂಡು ಮನುಷ್ಯನ ಹುಡ್ಕೊಂಡು ಬರುತ್ತೆ ಅಂತ ವಾಕ್ಯ ಬಂದಿದೆ. ವ್ಯತ್ಯಾಸವಾಗಿ ನೀವು ಬಂದು ನೋಡ್ಬೋದು, ಮಿರುಗಗಳನ್ನು ನೋಡ್ಬೋದು. ಇನ್ನೊಂದು ಬಂದು ದೇವರ ಅನುಗ್ರಹ ಆಶೀರ್ವಾದ ಎಲ್ಲ ಕಡೆಯೂ ಇದ್ರೂ ನಿಮಗೆ ಈ ದೋಷ ಇರುತ್ತಲ್ಲ, ಭೂಮಿ ದೋಷ ಆಗಿದೆ, ಈ ಪ್ರಪಂಚ ಬಂದು ದೋಷ ಆಗಿದೆ. ದೋಷದಿಂದ ಏನಾದರೂ ಒಂದು ನಡೀತಾನೆ ಇರುತ್ತೆ. ಲೋಕದಲ್ಲಿ ಒಂದು ಕೆಟ್ಟ ವಿಷಯಗಳು ಏನಾದರೂ ನಡೀತಾನೆ ಇರುತ್ತೆ. ಅದು ಸ್ವಲ್ಪ ಎಲ್ಲರೂ ಸೇರಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಖಂಡಿತ ಅದೆಲ್ಲ ಸರಿ ಹೋಗುತ್ತೆ. ಯಾಕಂದರೆ ದೀಪ ನೀವು ಹಚ್ಚಿ ಆ ಜ್ಯೋತಿ ರೂಪದಲ್ಲಿ ನಾವು ದೇವರನ್ನ ನೋಡ್ತೀವಿ, ಬೇರೆ ಏನೂ ಇಲ್ಲ. ಆ ಮೂರ್ತಿಯಿಂದಲೂ ದೀಪದಿಂದಲೂ ದೇವರನ್ನ ನಾವು ನೋಡ್ತೀವಿ. ಆ ದೇವರನ್ನ ನೋಡುವಾಗ ನಮಗೆ ಮನಸ್ಸು ನೆಮ್ಮದಿ ಆಗುತ್ತೆ. ಕಷ್ಟಗಳು ಪರಿಹಾರ ಆಗಿ ಖಂಡಿತ ಒಳ್ಳೆಯದಾಗುತ್ತೆ. ವಾಕ್ಯಗಳ ಪ್ರಕಾರ ಈ ವರ್ಷ ಈ ಥರ ಇದೆ. ಎಲ್ಲರೂ ತುಂಬ ಗಮನವಾಗಿ ಇರಬೇಕು. ಭೂಮಿ, ವಾಹನ, ವಸ್ತ್ರಗಳು, ಆಮೇಲೆ ತರಕಾರಿಗಳು ಇದೆಲ್ಲ ಸ್ವಲ್ಪ ಹಣ ಸಮಸ್ಯೆಗಳು ಹೆಚ್ಚಾಗುತ್ತೆ. ತೊಂದರೆ ಅಂದರೆ ಹಣ ಸಮಸ್ಯೆ ಅಂದರೆ ಇದೆಲ್ಲ ಹೆಚ್ಚಾಗುತ್ತಲ್ಲ, ಜಾಸ್ತಿ ಬೆಲೆ ಆಗ್ಬೋದು. ಅದಕ್ಕಿಂತ ದೇವ್ರನ್ನ ನಂಬಿಕೆಯಿಂದ ಪ್ರಯತ್ನ ಪಡೀರಿ, ಎಲ್ಲ ಒಳ್ಳೆಯದಾಗುತ್ತೆ. ಈ ಲೋಕವಾಕ್ಯದಲ್ಲಿ ದೋಷ ಅಂತ ಬಂದಿದೆ. ಈ ದೋಷ ನಿವೃತ್ತಿ ಆಗೋಕ್ಕೆ ಮನುಷ್ಯನೇ ಪರಿಹಾರವನ್ನು ಮಾಡಬೇಕು. ತಿಂಗಳಿಗೆ ಪೌರ್ಣಮಿಗೋ ಅಮಾವಾಸ್ಯೆಗೋ ದೇವಸ್ಥಾನದಲ್ಲಿ ಒಂದು ಹೋಮವನ್ನು ಮಾಡಿ ಲೋಕಕ್ಕೋಸ್ಕರ ಮಾಡಿರಿ, ತುಂಬ ಒಳ್ಳೆಯದು. ಜೀವರಾಶಿಗಳೆಲ್ಲ ಚೆನ್ನಾಗಿರಬೇಕು, ಆನಂದವಾಗಿ ಇರುತ್ತೆ. ಮನುಷ್ಯರಿಗೆ ನೆಮ್ಮದಿ ಇರಬೇಕು. ಕೆಲಸ ಆಗಲಿ, ಅವರು ಕರ್ತವ್ಯವನ್ನು ಮಾಡೋಕ್ಕೆ ಎಲ್ಲನೂ ಅವ್ರಿಗೆ ಸಿದ್ಧಿಯಾಗಬೇಕು. ಅದಕ್ಕೆ ಪ್ರಯತ್ನ ಪಡೀರಿ, ಖಂಡಿತ ಒಳ್ಳೆಯದಾಗುತ್ತೆ. 2025ರಿಂದ 2026ವರೆಗೂ ಇದೆಲ್ಲ ನಡೆಯುತ್ತೆ. ಭೂಕಂಪ, ಆಮೇಲೆ ಪ್ರಪಂಚ ಪಂಚಭೂತದಲ್ಲಿ ಮಳೆ ಹೆಚ್ಚಾಗಬಹುದು, ಅಗ್ನಿಯಿಂದ ತೊಂದರೆಗಳು ಆಗ್ಬೋದು, ಅಲ್ಲಲ್ಲಿ ಬೆಂಕಿ ಇದಾಗೋದು, ಗ್ಯಾಸ್ ಸಿಲಿಂಡರ್ ಇದು ಆಗಿ ಬೆಂಕಿ ಇದಾಗುತ್ತೆ, ತೊಂದರೆಗಳು ಆಗುತ್ತೆ. ಅದೆಲ್ಲ ಹುಷಾರಾಗಿ ಇರಬೇಕು. ನಾವು ತಡಿಬಹುದು. ಪ್ರಾರ್ಥನೆ, ಪೂಜೆ, ಪರಿಹಾರದಿಂದ ಖಂಡಿತ ದೇವರ ಅನುಗ್ರಹದಿಂದ ತಡಿಬೋದು. ಯಾಕಂದರೆ ವರ್ಷ ದೇವಸ್ಥಾನದಲ್ಲಿ ನೋಡಿರಿ, ತುಂಬ ಭಕ್ತರು ಹೋಗಿ ದರ್ಶನವನ್ನು ಮಾಡ್ತಾರೆ. ಅವ್ರಿಗೆ ಮನಸ್ಸು ನೆಮ್ಮದಿ ಬೇಕು. ಇದು ಈ ವರ್ಷ ಇನ್ನೂ ಹೆಚ್ಚಾಗುತ್ತೆ. ಒಂದೊಂದು ದೇವಸ್ಥಾನದಲ್ಲಿ ನೀವು ಹೋಗಿ ನೋಡಿ, ಕಾಲಿಡಿಯೋಕ್ಕಾಗಲ್ಲ, ಅಷ್ಟೊಂದು ಜನ ಹೋಗಿ ಆ ನೆಮ್ಮದಿನ ಕೇಳೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದಂತೂ ಕಡಿಮೆ ಆಗಲ್ಲ ಇಲ್ಲಿ. ಅದರಿಂದ ಈ ಲೋಕ ವಾಕ್ಯ, ಶಿವವಾಕ್ಯ, ಋಷಿವಾಕ್ಯ ಬಂದಿದ್ದಾರೆ. ಎಲ್ಲ ಋಷಿಗಳು ಆತ್ಮ ಒಳ್ಳೆಯ ಶಕ್ತಿ ಭೂಲೋಕಕ್ಕೆ ಬರ್ತಾರೆ ಅಂತ ವಾಕ್ಯ ಬಂದಿದೆ. ಒಳ್ಳೆಯದಾಗುತ್ತೆ. ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಶ್ರೀ ವಚನಾದ ಶಿವನ ದೇವಸ್ಥಾನದಲ್ಲೂ ಹೋಮ ಮಾಡಿ ಲೋಕಕ್ಕೋಸ್ಕರನೂ ಪ್ರಪಂಚಕ್ಕೋಸ್ಕರನೂ ಪಂಚಭೂತ ಶಕ್ತಿ ಶಾಂತವಾಗಿ ಇರಬೇಕಂತನೂ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ದಿನ ಪ್ರಾರ್ಥನೆ ಅಂತ ಇದೆ. ನಾನು ಪ್ರಾರ್ಥನೆ ಮಾಡ್ತಾಯಿರ್ತೀನಿ. ತಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ, ಎಲ್ಲರೂ ಒಳ್ಳೆಯದಾಗಿರಬೇಕು, ಚೆನ್ನಾಗಿರಬೇಕು. ಶಿವಾಯ ನಮಃ. ಗುರುವೇ ಶರಣು.